ಹಾಯ್ ಎಲ್ರಿಗೂ ನಮಸ್ಕಾರ. ಕರ್ನಾಟಕದ ಜನತೆಗೆ ಪ್ರವೀಣ್ ಜೈನ್ ಮಾಡ್ತಿರುವಂತಹ ದೊಡ್ಡ ನಮಸ್ಕಾರಗಳು. ಸಾರಿ, ಪ್ರವೀಣ್ ಜೈನ್ ಅಲ್ಲ, ಭರ್ಜರಿ ಬ್ಯಾಚುಲರ್ ಪ್ರವೀಣ್ ಜೈನ್. ಯಾಕಂದರೆ ಇನ್ನು ಸಿಂಗಲ್ ಆಗಿರುವಂತಹ ಸಿಂಗಲ್ ವ್ಯಕ್ತಿ ನಾನು. 28 ವರ್ಷ ಆದರೂ ಸಿಂಗಲ್ ಆಗಿ ಒಂಟಿ ಜೀವ ಆಗಿರುವಂಥ ಪ್ರವೀಣ್ ಜೈನ್ ಅಂತ ಇಡೀ ಕರ್ನಾಟಕದ ಜನತೆಗೆ ನಮಸ್ಕಾರಗಳು. ಬನ್ನಿ, ನಾನು ಬೆಂಗಳೂರಲ್ಲಿ ನಾಗರಬಾವಿಯಲ್ಲಿ ತೆರಿಗೆ ಭವನ ಹತ್ರ ಒಂದು ಸಣ್ಣ ಮನೆಯಲ್ಲಿದ್ದೀನಿ. ಅಂದರೆ ರೂಮ್ ರೆಂಟ್. ಅಂದರೆ ನಮ್ಮೂರು ಬಂದುಬಿಟ್ಟು ಮಂಗಳೂರು ಅಲ್ವಾ. ಸೊ ನಾವು ಬ್ಯಾಚುಲರ್ಸ್ ಎಲ್ಲ ಸೇರ್ಕೊಂಡು ಒಂದು ರೂಮ್ ಮಾಡ್ಕೊಂಡಿದ್ದೀವಿ. 2 ವರ್ಷದಿಂದ ಇಲ್ಲೇ ಇದ್ದೀವಿ. ಸೊ ನನ್ನ ಮನೆ ಹೆಂಗಿದೆ ಅಂತ ತೋರಿಸ್ತೀನಿ. ಮಾಮೂಲಾಗಿ ಬ್ಯಾಚುಲರ್ಸ್ ಮನೆ ಹೆಂಗಿರುತ್ತೆ ಅಂತ ಎಲ್ಲರೂ ಗೊತ್ತಿರುತ್ತೆ, ಬಟ್ ನನ್ನ ಮನೆ ತುಂಬ ವಿಶೇಷ ಆಗಿರುತ್ತೆ. ಅದೇನಂತ ತೋರಿಸ್ತೀನಿ ಬನ್ನಿ. ಅದು ಅಲ್ಲದೆ ಊಟ ಟೈಮಿಗೆ ಬಂದಿದ್ದೀರಾ, ಸೊ ನಿಮಗೆ ಊಟ ಬಡಿಸ್ತೀನಿ, ಅದನ್ನು ಹೇಳ್ತಾ ಇದ್ದೀನಿ. ಬನ್ನಿ ಜನರೇ, ಬನ್ನಿ ನನ್ನ ಮನೆಗೆ ಸ್ವಾಗತ. ನನ್ನ ಮನೆ ಅಲ್ಲ, ನಮ್ಮ ಮನೆ. ಅಂದರೆ 3 ಜನ ರೆಂಟ್ ಶೇರ್ ಮಾಡ್ತಿದ್ದೀವಿ, ಆಮೇಲೆ ಅವ್ರು ನೋಡಿದ್ರೆ ಬೈತಾರೆ. ಇದು ನಮ್ಮ ಮನೆ. 2 ರೂಮ್ ಇದೆ, 2 BHK ಹೌಸು. ಇದಕ್ಕಿಂತ ಫಸ್ಟ್ ಬರುವಾಗ ನಾವು ಹೆಂಗಿದ್ವಿ ಅಂದರೆ ಒಂದೇ ರೂಮ್, ಇಷ್ಟೇ ದೊಡ್ಡ ರೂಮಲ್ಲಿ ಇದ್ವಿ. ಅಂದರೆ ಅವಾಗ ಕೆಲಸ ಎಲ್ಲ ಕರೆಕ್ಟಾಗಿಲ್ಲ. ಬ್ಯಾಂಗ್ಳೂರಿಗೆ ಹೊಸೊಬ್ರು, ನಾನು, ಆಮೇಲೆ ಸೂರಜ್ ಕಾಮಿಡಿ ಕಿಲಾಡಿ ನೋಡಿರ್ಬೋದು ಅವರು, ಆಮೇಲೆ ರಾಕೇಶ್ ಪೂಜಾರಿ, ಇವರೆಲ್ಲ ಒಂದೇ ರೂಮಲ್ಲಿ. ಇಷ್ಟೇ ದೊಡ್ಡ ರೂಮು, ಅಲ್ಲೇ ಅಡುಗೆ, ಅಲ್ಲೇ ಒಂದು ಬಾತ್ರೂಮು. ಹಿಂಗೆ ಒಂದು ಕಾಲಿಟ್ಟರೆ ಬಾತ್ರೂಮ್, ಹಿಂಗೊಂದು ಕಾಲಿಟ್ಟರೆ ನಿಮಗೆ ಬಚ್ಚಲ್ ಮನೆ, ಅಡುಗೆ ರೂಮ್ ಸಿಗ್ತಾ ಇತ್ತು. ಸೊ ಕಷ್ಟದ ದಿನ ಅಂತ ಹೇಳಲ್ಲ, ಪಾರ್ಟ್ ಆಫ್ ಲೈಫ್ ಅಂತ ಹೇಳ್ತೀನಿ. ಯಾಕಂದರೆ ಎಲ್ಲರ ಲೈಫಲ್ಲೂ ನಡೆದಿರುತ್ತೆ. ಅದಾದಮೇಲೆ ಇನ್ನೊಂದು 1 BHK ರೂಮಿಗೆ ಬಂದ್ವಿ. ಅಂದರೆ ಸ್ವಲ್ಪ ದುಡ್ಡು ಜಾಸ್ತಿ ಆಯ್ತಲ್ವ, ಅಂದರೆ ದುಡ್ದು ತುಂಬ ಅಲ್ಲ. ಸೊ 1 BHK ಬಂದ್ವಿ. 2 ವರ್ಷ ಅಲ್ಲಿದ್ವಿ. ಅದಾದಮೇಲೆ ಇನ್ನೂ 2 ವರ್ಷ ರೂಮ್ ಚೇಂಜ್ ಮಾಡಬೇಕಲ್ವ. ಅಂದರೆ ನಮ್ಮದು ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ, ಒಂದು ಸ್ವಲ್ಪ ಕಂಫರ್ಟ್ ಬೇಕು ಅಂತ ನಾವು. ಅಂದರೆ ಏನೇ ಇದ್ದರೂ ನಾವು ಬ್ಯಾಚುಲರ್ಸ್ಗೆ ರೂಮ್ ಕೊಡೋದೇ ಬ್ಯಾಂಗ್ಳೂರಲ್ಲಿ ಕಷ್ಟ. ಕಿರಿಕಿರಿ ಮಾಡ್ತಾರೆ, ಲೇಟ್ ನೈಟ್ ಬರ್ತೀರೋ ಹಂಗೆ ಅಂತ. ಸೊ ನಾವು ಆರ್ಟಿಸ್ಟ್ ಆಗಿರೋದ್ರಿಂದ ಲೇಟ್ ಬಂದರೂ ಕಿರಿಕಿರಿ ಆಗಬಾರ್ದು. ಅದಕ್ಕೆ ಇಲ್ಲಿ ಕಂಫರ್ಟ್ ಅಂತಾರೆ. ಇಲ್ಲಿ ಮೇಡಮ್ ಇದ್ದಾರೆ, ನಮ್ಮದು ಓನರ್ ಮೇಡಮ್, ತುಂಬ ಒಳ್ಳೆಯವರು. ಊಟ ಎಲ್ಲ ಮಾಡಿಕೊಡ್ತಾರೆ, ನಮ್ಗೆ ಅಡುಗೆ ಎಲ್ಲ. ಸೊ ಅದಕ್ಕೆ ಒಂದು 2.5 ವರ್ಷದಿಂದ ಇಲ್ಲೇ ಇದ್ದೀವಿ. ಸೊ ನೋಡ್ಬೋದು, ಒಂದು ಸ್ವಲ್ಪ ಆ್ಯಕ್ಚುಲಿ ನಾನು ಕ್ಲೀನ್ ಸ್ವಲ್ಪ ಜಾಸ್ತಿ, ತುಂಬ ಜಾಸ್ತಿ ಅಲ್ಲ, ಇರೋದ್ರಲ್ಲಿ ನಾನು ಸ್ವಲ್ಪ ಕ್ಲೀನ್ ಮಾಡ್ತಾ ಇರ್ತೀನಿ. ಇನ್ನೂ ಇಬ್ಬರು ಇರ್ತಾರೆ, ಹಂಗೆ ಇಟ್ಟು ಹೋಗ್ತಾರೆ. ಸೊ ಏನೋ ನಿಮ್ಮ ಪುಣ್ಯ ಆಗಿರಬೇಕು. ಒಂದು ಸ್ವಲ್ಪ ಮೊನ್ನೆ ಊರಿಂದ ಬಂದು ಕ್ಲೀನ್ ಮಾಡಿದ್ದೇನೆ, ನೋಡಿ ತೋರಿಸಿ. ಅದೆಲ್ಲ ತೋರಿಸ್ತೀರಾ? ಓಕೆ. ಸೊ ಇದು ನಾನು ಸಖತ್ತಾಗಿರೋದ್ರಿಂದ ನೋಡ್ಕೊಳ್ಳೋಕ್ಕೆ ಕನ್ನಡಿ. ಅದು ಯಾರು ಗಿಫ್ಟ್ ಕೊಟ್ಟಿರೋದು? ಯಾರು ಅಲ್ಲ, ನಮ್ಮ ವಾಣಿಯಕ್ಕ ಕೊಟ್ಟಿರೋದು, ನಮ್ಮ ಕಾಮಿಡಿ ಕಿಲಾಡಿ ಅವರು. ಅದಾದಮೇಲೆ ನಾವು ಪ್ರೋಗ್ರಾಮ್ಗೆಲ್ಲ ಹೋಗ್ತಾ ಇರ್ತೀವಲ್ವಾ. ಸೊ ಅಲ್ಲಿ ಏನೋ ಒಂದು ನಮ್ಮನ್ನು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ನಡೆದಾಗೆಲ್ಲ ಕೊಟ್ಟಿರ್ತಾರೆ. ಕೆಲವು ಊರಲ್ಲಿದೆ, ಕೆಲವು ಇಲ್ಲಿದೆ. ಅದಾದಮೇಲೆ ನಾನು ತುಂಬ ಓದೋದ್ರಿಂದ ಇದನ್ನಲ್ಲಿ ಇಟ್ಟಿದ್ದೀನಿ. ತುಂಬ ಆ್ಯಕ್ಚುಲಿ ಓದಬೇಕು ಅಂತ ಆಸೆ, ಅದಕ್ಕೆ ತಂದು ಇಟ್ಕೋತೀನಿ. ಅಪರೂಪಕ್ಕೆ ಓದ್ತಾ ಇರ್ತೀನಿ. ಈ ರೀಲ್ಸ್ ಬಂದಮೇಲೆ ಇದೆಲ್ಲ ಕಷ್ಟ ಆಗಿದೆ ಓದೋದು. ಅದಾದಮೇಲೆ ಇಲ್ಲೆಲ್ಲ ನೋಡಿದ್ರೆ ನಮ್ಮ ಒಂದು ಎನರ್ಜಿ ಡ್ರಿಂಕ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾನು ಕುಡಿಯಲ್ಲ, ಓಕೆನಾ. ನಮ್ಮ ರೂಮ್ಮೇಟ್ಸು ಒಂದು ಸ್ವಲ್ಪ ಆ ವಿಷಯದಲ್ಲಿ ತುಂಬ ಪ್ರೊಫೆಷನಲಿಸಮ್. ಅಂದರೆ ಅವನು ಬ್ರ್ಯಾಂಡೆಡ್ ಮಾತ್ರ ಕುಡಿಯೋದು, ಅದನ್ನು ವೇಸ್ಟ್ ಮಾಡಬಾರ್ದಲ್ವ. ಸವಿ ನೆನಪಿಗೋಸ್ಕರ ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ ನೋಡಿ. ಅಂದರೆ ಇದರಿಂದ ಏನು ವಾಸ್ತುಗೆಲ್ಲ ಒಳ್ಳೇದಂತೆ ಅಂತ ಹೇಳ್ತಾರೆ. ವಾಸ್ತುಗೊಳ್ಳೋದೇನೋ ಗೊತ್ತಾ, ಚೆನ್ನಾಗಿ ಕಾಣಿಸುತ್ತೆ ಅಂತೆಲ್ಲ ಇಟ್ಟಿದ್ದೀನಿ ಅಷ್ಟೇ. ಆಮೇಲೆ ನಮ್ಮದು ಪುಟ್ಟ ಗುಡಿ ಇದು. ದೇವರು ಒಳ್ಳೇದು ಮಾಡಬೇಕಲ್ವ. ಯಾರನ್ನ ಮನೇಲಿರುವಾಗ ಯಾರನ್ನ ನೆನೆಸ್ಕೊಳ್ಳೋದು ಅಂದಾಗ ದೇವರು ಇರಬೇಕಲ್ವ. ಅದಕ್ಕೆ ಸಣ್ಣದಾಗಿ ದೇವ್ರ ಮನೆ ಮಾಮೂಲಿ ಇದ್ದೇ ಇರುತ್ತೆ. ಅದೇ ರೀತಿ ನೋಡಿ, ಇಲ್ಲೊಂದು ಫೋಟೋ ಇದೆ. ಏನು ತೋರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಲ್ಲೊಂದು ಫೋಟೋ ಇದೆ. ನಮಗೆ ಆ್ಯಕ್ಚುಲಿ ಜೀ ಕುಟುಂಬ ಅವಾರ್ಡ್ಸಲ್ಲಿ ಬೆಸ್ಟ್ ಕಾಮಿಡಿಯನ್ ಅಂತ ಸಿಕ್ಕಿತ್ತು. ಅಂದರೆ ನಾನು ಪುಟ್ಟಕ್ಕನ ಮಕ್ಕಳಲ್ಲಿ ಹುಲಿ ಅಂತ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ರಾಕೇಶ್ಗೆ, ನನಗೆ, ತುಕಾಲಿ ಸಂತು ಅವರಿಗೆ, ಗಜೇಂದ್ರ ಅವರಿಗೆ ಒಂದು ಅವಾರ್ಡ್ ಸಿಕ್ಕಿತ್ತು. ಸೊ ಅದೊಂದಿದೆ. ಅದೇ ರೀತಿ ಇದು ನನ್ನ ಶಯನಗ್ರಹಕ್ಕೆ ಕರ್ಕೊಂಡು ಹೋಗ್ತೀನಿ, ಶಯನಗ್ರಹಕ್ಕೆ. ಓಕೆನಾ. ನೋಡಿ ಇದೆ ಕಾಟ್ ಎಲ್ಲೆಲ್ಲ, ಯಾಕಂದರೆ ನಾನು ಒಬ್ಬನೇ ಇರೋದಲ್ವಾ. ಇದ್ದಾರೆ, ಅವರು ನೆಲದಲ್ಲೇ ಮಲ್ಕೋತಾರೆ. ಮದುವೆ ಆದಮೇಲೆ ತರೋಣ ಅಂತ ಭರ್ಜರಿ ಬ್ಯಾಚುಲರ್ಸ್ಗೆ ಹೆಂಗೂ ಹೋಗ್ತಿದ್ದೀನಲ್ಲ, ಒಂದು ಸಖತ್ತಾಗಿರೋ ಹುಡುಗಿ ಸಿಕ್ಕಿದ್ರೆ ಹುಡುಗಿ ಜೊತೆ ಒಂದು ಕಾಟ್ ತಂದು ಜೊತೆಯಲ್ಲಿ ಮಲ್ಕೋಣ ಅಂತ ಆಸೆ. ಆ ರೀತಿ ಅಲ್ಲ, ಸುಮ್ಮನೆ ಇವಾಗ ಬೇಡ ಅಂತಷ್ಟೇ. ಅದಾದಮೇಲೆ ಮಾಮೂಲಿ ಇದು ನಮ್ಮದು ಬಟ್ಟೆ ಎಲ್ಲ ಹಾಕಿರ್ತೀವಿ. ಬಟ್ಟೆ ನೀಟಾಗಿ ಒಂದು ಗುಜಿರಿ ಥರ ಇದೆ. ನಂದಲ್ಲದು, ನಂದು ಆ್ಯಕ್ಚುಲಿ ಚೆನ್ನಾಗಿದೆ ನೋಡಿ. ನಾನು ಅದೇ ಹೇಳಿದ್ದು, ನಿಮ್ಮ ಪುಣ್ಯ ಆಗಿರೋಕ್ಕಿಲ್ಲ. ನಾನು ಆ್ಯಕ್ಚುಲಿ 2 ವಾರಕ್ಕೊಮ್ಮೆ ಕ್ಲೀನ್ ಮಾಡ್ತಾ ಇರ್ತೀನಿ. ಇದಕ್ಕೆ ಕಾರಣ ಯಾರಂದರೆ ನಮ್ಮದು ಅಮ್ಮ. ಮನೇಲೆಲ್ಲ ಸರಿಯಾಗಿ ಕೆಲಸ ಮಾಡಿಸ್ತಾಯಿದ್ರು. ಪಾತ್ರೆ ತೊಳೆಯೋದು, ಒಂಥರ ಹುಡುಗಿ ಥರನೇ ಬೆಳೆಸ್ತಾಯಿದ್ರು, ಬಟ್ಟೆ ಒಗ್ಸೋದು. ಸೊ ಹಂಗಾಗಿ ನನಗೆ ಸ್ವಲ್ಪ ನೀಟ್, ತುಂಬ ಅಲ್ಲ, ಒಂದು ಸ್ವಲ್ಪ ನೀಟ್ ಇರಬೇಕಂತ ಆಸೆ ಅಷ್ಟೇ. ಆಮೇಲೆ ಈ ಕಡೆ ತೋರಿಸ್ಬೇಡಿ, ಒಂದು ಸ್ವಲ್ಪ ನಮ್ಮದು ಫ್ಲ್ಯಾಗ್ ಎಲ್ಲ ಇದೆ, ಅದನ್ನೆಲ್ಲ ತೋರಿಸ್ಬೇಡಿ. ಎಲ್ಲರೂ ಮನೇಲಿ ಇರುವಂಥದ್ದೇ ಮಾಮೂಲಿ, ದೊಡ್ಡ ವಿಷಯ ಏನಲ್ಲ. ಸೊ ಬನ್ನಿ, ಇನ್ನೂ ಇದೆ. ಅದೇ ರೀತಿ
ಇನ್ನೊಂದು ರೂಮ್ ಇದೆ, ಅಲ್ಲಿ ಕಂಪ್ಯೂಟರ್ ಸಿಸ್ಟಮ್ ಎಲ್ಲ ಇಟ್ಟಿದ್ದಾರೆ ನಮ್ಮ ಇನ್ನೊಬ್ಬರು ಫ್ರೆಂಡ್ ಎಡಿಟ್ರು. ಆಮೇಲೆ ಇನ್ನೊಬ್ಬ ಮಲ್ಕೊಂಡಿದ್ದಾನೆ, ಹೋಗಿ ಎಬ್ಸಿದ್ರೆ ಮೆಟ್ಟಲ್ ಹೊಡಿತಾನೆ. ಆಮೇಲೆ ಮಾತಾಡ್ಸೋಣ ಸಿಕ್ಕರೆ. ಎಸ್ ನೋಡಿ, ಇದು ನಮ್ಮ ಬ್ಯಾಚುಲರ್ಸ್ ಅವರ, ನಾನು ಹೆಮ್ಮೆಂದು ಹೇಳ್ತಿದ್ದೀನಿ, ಯಾಕಂದರೆ ತುಂಬ ಕ್ಲೀನ್ ಇಟ್ಟಿದ್ದೀನಿ ನಾನು. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಅಡುಗೆ ಮಾಡೋದೆಲ್ಲ ನಾನೇ. ಅಂದರೆ ಇರ್ತಾರಲ್ವ ಬ್ಯಾಚುಲರ್ಸಲ್ಲಿ, ಒಬ್ಬರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಇನ್ನು ಬೇರೆ ಯಾರು ಇದ್ರೆ ಅದನ್ನು ಹಾಳು ಮಾಡೋಕ್ಕಂತಲೇ ಇರ್ತಾರಲ್ವ. ನಿಮಗೂ ಗೊತ್ತಿರ್ಬೋದು ಬ್ಯಾಚುಲರ್ಸ್ ಯಾರಾದಿದ್ದರೆ. ಅದಾದ್ಮೇಲೆ ಅದು ವಾಷಿಂಗ್ ಮಿಷಿನ್, ಯಾಕಂದರೆ ಬಟ್ಟೆ ಒಗೆಯೋಕ್ಕಂತ ಗೊತ್ತು. ಮುಂಚೆಲ್ಲ ನಾನು ಕೈಯಲ್ಲೇ ಒಗಿತಾ ಇದ್ದೆ. ಇವಾಗ ಶೂಟಿಂಗ್ ಹೋಗೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಬಟ್ಟೆ ಎಲ್ಲ ಇರುತ್ತಲ್ವ, ಅದಕ್ಕೆ ವಾಷಿಂಗ್ ಮಿಷಿನ್ ಎಲ್ಲ ತೊಗೊಂಡಿದ್ದಿಲ್ಲ. ಅಂದರೆ ನನ್ನ ತಾಯಿ ಕಲಿಸಿದ್ದಾರೆ ಬಟ್ಟೆ ಹಿಂಗೆ ಒಗಿಬೇಕು ಅಂತ, ಒಗಿತೀನಿ ನಾನು. ಓಕೆನಾ, ಇದೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಮಾಮೂಲಿ, ಬಟ್ ಯಾವುದಾದ್ರೂ ಹುಡುಗಿ ನೋಡಿದ್ರೆ ಇಂಪ್ರೆಸ್ ಆಗಬೇಕಲ್ವ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಭರ್ಜರಿ ಬ್ಯಾಚುಲರ್ಸ್ಗೆ ಹೋಗ್ತಿರೋದು ಅದಕ್ಕೆ, ಹುಡುಗಿನ ಹೆಂಗೆ ಇಂಪ್ರೆಸ್ ಮಾಡಬೇಕಂತ. ಬಟ್ ಅದಕ್ಕಿಂತ ಮುಂಚೆ ನನ್ನ ಲೈಫ್ ಹಿಂಗಿದೆ ಅಂತ ತೋರಿಸ್ಬೇಕಲ್ವ, ಸೊ ಅದಕ್ಕೆ ಹೇಳ್ತಿದ್ದೀನಿ. ಬನ್ನಿ. ಎಸ್ ನೋಡಿ, ಆವಾಗಲೇ ಹೇಳಿದೆ ನಾನು ಒಳ್ಳೆ ಟೈಮಿಗೆ ಬಂದಿದ್ದೀರಂತೆ. ನಾನು ಊಟ ಮಾಡೋಕ್ಕಂತ ಎಲ್ಲ ರೆಡಿ ಮಾಡ್ತಾ ಇದ್ದೆ. ಇಬ್ಬರಿದ್ದೀವಲ್ವ, ಅವನೊಬ್ಬ ಊಟ ಮಾಡ್ಕೊಂಡೇ ಬಂದಿದ್ದಾನಂತೆ, ಶೂಟಿಂಗ್ ಲೇಟ್ ಅಂತ. ಸೊ ನಮ್ಮ ಮಂಗಳೂರಿನ ಸ್ಪೆಷಲ್ ಕುಚ್ಚಲಕ್ಕಿ ಗಂಜಿ ಆಲ್ರೆಡಿ ಆಗಿದೆ ನೋಡಿ. ನಮಗೆ ಬ್ಯಾಂಗ್ಳೂರಲ್ಲಿ ಸ್ಪೆಷಲ್ ತಿಂಡಿ ಏನಪ್ಪ ಅಂದರೆ ಇದೇ. ನಮ್ಮ ಊರಲ್ಲಿ ಕುಚ್ಚಲಕ್ಕಿ ಇದೆಲ್ಲ ಮಾಮೂಲಿ, ಅವಾಗ ಅದರದ್ದು ಒಂದು ಬೆಲೆ ಗೊತ್ತಾಗ್ತಿರ್ಲಿಲ್ಲ ಮಾರೆ. ಇವಾಗ ಒಂದು ಸ್ವಲ್ಪ ಕುಚ್ಚಲಕ್ಕಿ ಗಂಜಿಗೆ ಉಪ್ಪಿನಕಾಯಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಸೊ ಅದೊಂದು ರೆಡಿಯಾಗಿದೆ. ನೆಕ್ಸ್ಟ್ ಇವತ್ತು ಉಪ್ಪಿನಕಾಯಿ ಇದೆ, ಆದರೂ ನಾನು ಟೊಮೆಟೊ ಗೊಜ್ಜು ಮಾಡೋಣ ಅಂತ ರೆಡಿ ಮಾಡಿ ಇಟ್ಟಿದ್ದೆ. ನಿಮ್ಮ ದೌರ್ಭಾಗ್ಯ, ಬರೀ ನೋಡ್ತಾ ಇದ್ದೀರಾ, ತಿನ್ನಕ್ಕಿಲ್ಲ. ಚೆನ್ನಾಗಾದರೆ ತಿಂದು ತೋರಿಸ್ತೀನಿ, ಇಲ್ಲಾಂದರೆ ಆಮೇಲೆ ನಾನು ಒಬ್ಬನೇ ತಿಂತೀನಿ. ಓಕೆನಾ. ಸೊ ಟೊಮೆಟೊ ಗೊಜ್ಜು ಮಾಡೋದನ್ನು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಪ್ರವೀಣ್ ಜೈನ್ ಕಿಚನ್ ಅಂತ. ಆ ಥರ ಏನಿಲ್ಲ, ಹೆಂಗೂ ಮಾಡ್ತಿದ್ನಲ್ಲ ನಿಮ್ಮ ಜೊತೆ ಸುಮ್ಮನೆ ಮಾತಾಡೋದಕ್ಕೆ, ನನ್ನ ಕೆಲಸನಾಗಲಿ ಹೊಟ್ಟೆನೂ ತುಂಬಲಿ ಅಂತ ಮಾಡ್ಕೊಂಡು ಹೇಳ್ತೀನಿ. ಅರ್ಧ ನೀರುಳ್ಳಿ ಕಟ್ ಮಾಡಿದ್ದೀನಿ ನೋಡಿ, ಇನ್ನರ್ಧ ನೀರುಳ್ಳಿ ಕಟ್ ಮಾಡ್ತಾ ನನ್ನ ಲೈಫ್ ಬಗ್ಗೆನೂ ಹೇಳ್ತೀನಿ. ನನ್ನ ಲೈಫು ಅಂದರೆ, ನನ್ನ ಹೆಸರು ಅವಾಗಿಂದ ಹೇಳ್ತಾ ಇದ್ದೀನಿ ಪ್ರವೀಣ್ ಜೈನ್ ಅಂತ. ನನ್ನ ಅಮ್ಮ ಇದ್ದಾರೆ ಮನೆಯಲ್ಲಿ, ನಮ್ಮ ಅಣ್ಣ ಇದ್ದಾರೆ. ಅಣ್ಣನಿಗೆ 30 ವರ್ಷ, ನನ್ನಕ್ಕಿಂತ 2 ವರ್ಷ ದೊಡ್ಡವರು ಅವರು. ಅವ್ರಿಗೂ ಮದುವೆ ಆಗಿಲ್ಲ. ಪ್ಲೀಸ್ ಯಾರಿಗಾದರೂ ಎಕ್ಸ್ಟ್ರಾ ಅಂದರೆ ಮನೇಲಿ ಎಕ್ಸ್ಟ್ರಾ 2 ಹುಡುಗಿರಿದ್ರೆ ಒಂದೇ ಮನೆಗೆ ಕಳಿಸಿ. ಓಕೆನಾ. ನಮ್ಮ ಅಣ್ಣನಿಗಾಗಬೇಕು, ಅಂದರೆ ಅಣ್ಣನಿಗಾಗಕ್ಕಿನ್ನು 2 ವರ್ಷ ಕಾಯೋಕ್ಕಿಂತ ಬದಲು ಜೊತೆಲ್ಲ ಆಗ್ಬೋದಲ್ವ ಅಂತ ನನ್ನೊಂದು ಥಾಟ್ ಅಷ್ಟೇ. ಆಮೇಲೆ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ತುಂಬ ಕಾಸಿದೆ ಅಂತ ಅನ್ಕೋಬೇಡಿ. ಯಾಕಂದರೆ ಆರ್ಟಿಸ್ಟ್ ಅಂದ ಕೂಡಲೇ ಎಲ್ಲರೂ ಹೇಳೋದು ದುಡ್ಡು ಮಾಡಿದ್ರಲ್ವಾ, ತುಂಬ ದುಡ್ಡು ಮಾಡಿದ್ರಲ್ವಾ ಅಂತ. ಆ ರೀತಿ ಏನಿಲ್ಲ. ನಮ್ಮ ಆರ್ಟಿಸ್ಟ್ ಅವರ ಟೆನ್ಷನ್ ಏನಪ್ಪ ಅಂದರೆ ಒಂದು ಸಿನಿಮಾ ಮಾಡಬೇಕು, ಅದರಲ್ಲಿ ಬ್ರೇಕ್ ಸಿಗಬೇಕು ಅಂತ. ಬಟ್ ಸಿನಿಮಾ ಮಾಡೋದು ಈಸಿ, ಬಟ್ ಅದರಲ್ಲಿ ಬ್ರೇಕ್ ಸಿಗೋದು ತುಂಬ ಕಷ್ಟ. ಆಮೇಲೆ ದುಡ್ಡು ಮಾಡೋದಂತೂ ಇನ್ನೂ ತುಂಬ ಕಷ್ಟ. ಈ ತಿಂಗಳು ಕೆಲಸ ಇದೆ ಅಂದರೆ ನೆಕ್ಸ್ಟ್ ತಿಂಗಳು ಕೆಲಸ ಇದೆಯಾ ಇಲ್ವ ಅಂತ ಗೊತ್ತಿರಲ್ಲ. ನೋಡಿ, ಇವತ್ತು ನಾಯಿ ಥರ ಮನೆಯಲ್ಲೇ ಬಿದ್ದಿದ್ದೀನಿ, ಕೆಲಸ ಇಲ್ಲ, ನಾಳೆಯಿಂದ ಶೂಟಿಂಗ್ ಇದೆ. ಬಟ್ ದೇವ್ರ ದಯದಿಂದ ಆ ರೀತಿ ಏನು ತೊಂದರೆ ಆಗಿಲ್ಲ. ನಾನು ಕಾಮಿಡಿ ಕಿಲಾಡಿಗೆ ಬಂದ ಮೇಲೆ ಒಳ್ಳೆ ದುಡಿತಾ ಇದ್ದೀನಿ.